ಕೊಡೋದ್ ಕಲೀರಲೇ ಫಸ್ಟ್ ಲೇ ಕರ್ಕೊಂಬ ಕೊಡ್ಬೇಕು ಇವತ್ತು. ಆಟ ಆಡ್ತಾರೆ. ಸಾಲ ಕೊಡ್ತಾ ಇದ್ದೆ ಬಡ್ಡಿಗೆ ದುಡ್ಡು 2% ಅಷ್ಟೇ ಕೊಡ್ತಾ ಇದ್ದಿದ್ದು. ಈಸ್ಕೊಂಡ್ಮೇಲೆ ವಾಪಸ್ ಕೊಡ್ಬೇಕಲ್ವಾ? ನಾನು ತಲೆ ಕೆಟ್ಬಿಟ್ಟು ಹಾಸ್ಪಿಟ್ಲ್ ಒಳಗಿದ್ದೆ. ವಾಪಸ್ ಬಂದ್ಮೇಲೆ ಎಲ್ಲ ಬರ್ದಿಟ್ಕೊಂಡಿದೀನಿ ಯಾರು ಎಷ್ಟು ಕೊಡ್ಬೇಕಂತ. ತಪ್ಪ ನಾನು ಮಾಡಿರೋದು? ತಪ್ಪಿಲ್ಲ. ಟೈಮ್ ಸರಿಯಾಗಿ ಕೊಟ್ಟಿದ್ದನ್ನು ವಾಪಸ್ ಕೊಡ್ಬೇಕು, ಹೌದಾ? ಇವ್ರಿಗೆಲ್ಲ ನಾವ್ ಹೇಳ್ತೀವಲ್ಲ, ಮನೆಗ್ ಬರ್ತೀನಿ, ನಿಮ್ಮ ಅಪ್ಪನಿಗೆ ಎತ್ತಿಡ ಕೇಳು. ಹೋಗ, ಏನ್ ನೋಡ್ತೀಯಾ? ನೋಡು, ಒಂದ್ ಕಡೆಯಿಂದ ಎಲ್ಲಾರು ಕೊಟ್ಕೊಂಡ್ ಬಂದಿದೀನಿ, ಜ್ಞಾಪಿಸ್ಕೋಬೇಕು ಅಲ್ವಾ? ದುಡ್ಡು ಕೊಟ್ಟಿ ಟೈಮ್ಗೆ. ಈಗ ನೋಡು, ನೀನ್ ನನ್ಗೆ ದುಡ್ಡು ಕೊಟ್ಟಿರ್ತೀಯ, ಒಂದ್ 10,000 ಕೊಟ್ಟಿರ್ತೀಯ. 2 ತಿಂಗಳು ಬಿಟ್ಬಿಟ್ಟು 2% ಅಂದ್ರೆ ಎಷ್ಟು ಕೊಡ್ಬೇಕು ನೀನು? ಅರ್ಥ ಮಾಡ್ಬೇಕು. ಮಾಡ್ಕೊಳ್ಳೋದಿಲ್ಲ ಅವ್ರು. ನೋಡು, ನಾವು ವೆಂಕಟೇಶ್ವರ ಅಂತ ಅಂಗಡಿ ಇಟ್ಟವನಲ್ಲ, ಚಿಲ್ಲರೆ ಅಂಗಡಿಯಲ್ಲಿ, ಅವ್ನು ನೋಡು 600 ರೂಪಾಯಿ ಕೊಡ್ಬೇಕಾಗಿತ್ತು. 30 ರೂಪಾಯಿ ಬಡ್ಡಿ ಹಾಕಿ ಕೊಟ್ಟವನು ಅಷ್ಟೇ, ಮಿಕ್ಕಿದ್ ಕೊಡ್ಬೇಕು. ತಲೆ ಕೆಟ್ಟವನ್ ಸುಮ್ನೆ ಇದ್ದು ಬಿಟ್ರೆ ಅಲ್ವಾ? ಅದಕ್ಕೆ ಒಂದ್ ಕಡೆಯಿಂದ ಕಲೆಕ್ಷನ್ ಮಾಡ್ಕೊಂಡ್ ಬರ್ತಾ ಇದೀನಿ ನಾನು. ತಲೆ ಕೆಟ್ಟ ಹುಚ್ಚ ಅಂದ್ಬಿಟ್ಟು ನನ್ಗೆ ಕೊಡದಿದ್ರೆ ನಾನ್ ಬಿಡೋದಿಲ್ಲ. ನಾನು ಹುಚ್ಚ ಅಲ್ಲ, ನಾನು ಹುಚ್ಚ ಆಗಿರ್ಬೋದು, ಏಟ್ ಬಿದ್ದು, ಆದ್ರೆ ಎಲ್ಲ ನೆನಪಿರುತ್ತೆ ನನಗೆ. ಆಟ ಆಡ್ತೀರಾ? ಯಾವ್ದಿದು ಅಂಗಡಿ? ಎಲ್ಲಾ ಕಡೆ ಕಲೆಕ್ಟ್ ಮಾಡ್ಕೋಬೇಕು. ಕಿಶನ್ ಅಲ್ವಾ ನೀನು? 35,000 ನಿಂದು. ನಮ್ದು ಯಾವ್ದಿಲ್ಲ. ಅಲೋ, ನಿನಗ್ ನಾನ್ ಕೊಟ್ಟಿದ್ನಲ್ಲ ಅದು ಕೊಡಪ್ಪ. ಎಲ್ಲಾರು ಹುಚ್ಚ ಮಾಡ್ಬಿಟ್ರ ನನ್ನ. ದುಡ್ಡು ಯಾರ್ ದುಡ್ಡು? ನಾನ್ ನಿನ್ ಕೊಟ್ಟಿದ್ನಲ್ಲ ಬಡ್ಡಿಗೆ ದುಡ್ಡು. ನಂಗೆ ಯಾವಾಗ 40,000 ರೂಪಾಯಿ ಕೊಟ್ಟಿದ್ದೀನಿ ನಾನು. ಹುಚ್ಚ ಆಸ್ಪತ್ರೆಗೆ ಹೋಗಕ್ಕಿಂತ ಮುಂಚೆ ನಾನು ನಿನ್ ಕೊಟ್ಬಿಟ್ಟು ಹೋಗಿದ್ನಲ್ವಾ? ನಾನ್ ಬಂದ ಮೇಲೆ ಏನ್ ಗೊತ್ತಿಲ್ಲ ಬಿಡು ನಮ್ಗೆ. ಅಯ್ಯೋ, ಎಲ್ಲರೂ ಹಿಂಗೆ ಅಂದ್ಬಿಟ್ರೆ ಅವನು ಗೊತ್ತಿಲ್ಲ ಅಂತಾನೆ, ನೀನು ಗೊತ್ತಿಲ್ಲ ಅಂತ್ಯ. ದುಡ್ಡು ಯಾರು ಕೊಡ್ತಾರ ನನ್ಗೆ? ಸ್ವಾಮಿ, ನೀವು ಬಂದಿರೋದು ನಮ್ಮ ಅಂಗಡಿಗೆ ಫಸ್ಟ್ ಸತಿ, ನೋಡಿರೋದು ನಾನು ಫಸ್ಟ್ ಸತಿ. ಏನ್ ಮಾತಾಡ್ತೀಯಪ್ಪ ನೀನು? ಯಾರಿಗೆ ಹೇಳ್ತೀರಾ? ರಾಜಣ್ಣ, ಯಾರಿಗ್ ಮಾತಾಡ್ತಾ ಇದ್ಯಾ ನೀನು? ನಾವ್ ಯಾರು ಜೊತೆಗೆ ಇಲ್ಲ ಗುರು. ನಿನ್ಗೆ ಗೊತ್ತಿಲ್ಲ ನಾನು ಯಾರು, ನಾವ್ ಯಾರು? ನೀನ್ ನನ್ಗೆ ಹುಚ್ಚನ್ ತರ ಮಾಡ್ತಾ ಇದ್ಯಾ ನನಗೂ. ನೀನು ಅವನ್ ಮೇ ಅಮಾರಿಸ್ದ ಅಂತ ನೀನು. ಸ್ವಾಮಿ, ನೀನ್ ಹೋಗೋ ಸುಮ್ನೆ. ಎಲ್ಗೋಗ್ಲಿ ದುಡ್ಡು ನಂದು? ನಿಮ್ ಮನೆಗೆ ಹೋಗು ಅಷ್ಟೇ. ಇಂಟ್ರೆಸ್ಟ್ ಆದ್ರೂ ಕಟ್ಟು ಅಟ್ಲೀಸ್ಟ್. ಯಾರು ಇಂಟ್ರೆಸ್ಟ್? ಯಾರಿಗೆ ಹೇಳ್ತಾ ಇದೀರ ನೀವು? ನೋಡು, ಅವ್ನು ಹುಚ್ಚ ಅನ್ಬೋದು, ಇವ್ರು ಹುಚ್ಚ ಅನ್ಬೋದು. ದುಡ್ಡು ಕೊಟ್ರೇನ್ರಿ ನೀವು? ಕೊಟ್ಟಿದ್ದೀರಾ? ಹೋಗಿ ಕೊಡ್ರಿ, ದುಡ್ಡು ಕೊಡ್ರಿ. ಏನ್ ದುಡ್ಡು ಗುರು? ಸುಮ್ನೆ ಹೋಗೋ ನೀನು. ಅಲ್ಲಪ್ಪ, ನನ್ ದುಡ್ಡೆಲ್ಲಪ್ಪ, ನಾನ್ ಕೊಟ್ಟಿದ್ ದುಡ್ಡು. ಯಾರಿಗೆ ಕೊಟ್ಟಿದ್ದು ಗುರು? ನಿನ್ಗೆ ಕೊಟ್ಟಿದ್ದೆ. ಇಬ್ರು ಊಟ ಮಾಡಿದ್ದು ಮರ್ತು ಬಿಟ್ಟ ನೀನು? ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ನಿನಗೆ ಹೋಟ್ಲಲ್ಲಿ ನಾನೇ ಕೊಟ್ಟಿದ್ದೀನಿ 40,000. ಯಾವ ಹೋಟ್ಲಲ್ಲಿ? ಇದು ರೇಷನ್ ಅಂಗಡಿ. ಯಾವ ಹೋಟೆಲ್? ಬೇರೆ ಹೋಟೆಲ್ಗೆ ಹೋಗೋ. ಅಲ್ಲಪ್ಪ, ರೇಷನ್ ನಿನ್ ದುಡ್ಡು ಇಸ್ಕೊಂಡಿದ್ರೆ ಬಡ್ಡಿ ದುಡ್ಡು ಕೊಡು. ನನ್ ಬಡ್ಡಿ ದುಡ್ಡು. ಬಡ್ಡಿ ಯಾವ್ದಿಲ್ಲ, ಏನಿಲ್ಲ. ಅಣ್ಣ, ಏನ್ ನ್ಯಾಯ ನೋಡಿ ಸಾರ್. ಏನಾಗಲ್ಲ, ಇವ್ರು ಹೇಳ್ತಾರೆ ದುಡ್ಡು ಕೊಡು ಅಂತ. ನಾವ್ ಏನಕ್ಕೆ ದುಡ್ಡು ಕೊಡೋದು? ದುಡ್ಡು ನೀವು ಕೊಡ್ಬೇಕಂತ. ಅವ್ರು ಯಾಕಪ್ಪ ಕೊಡ್ಬೇಕು ದುಡ್ಡು ನಿನ್ಗೆ? ಸಾರ್, ಎಲ್ಲಾರ್ಗು ಕೊಟ್ಕೊಂಡ್ ಬಂದಿದ್ದೀನಿ. ನಾನ್ ಸ್ವಲ್ಪ ಏನೋ ಗಂಡ ಹೆಂಡತಿ ಜಗಳ ತಲೆಗೆ ಏಟ್ ಬಿದ್ಬಿಟ್ಟು ಮರು ಬಂದಿತ್ತು. ಇವ್ರು ದುಡ್ಡು ಕೊಡ್ಬೇಕು. ಇವಾಗ ನಾವು ಸುಮ್ಮನೆ ಏನ್ ಮಾತಾಡ್ತೀಯ ಸೆಟ್ ನೀನು? ಇಬ್ರು ಒಂದೇ ಕಾಲೇಜ್ ಓದಿದ್ದು, ಫ್ರೆಂಡ್ಶಿಪ್ ಅಲ್ಲಿ ಕೊಟ್ಟಿದ್ದೀನಿ. ನಾಳೆ ಕೊಡ್ತಾಂತ ಹೋಗು. ಬಡ್ಡಿ ಆದ್ರೂ ಕೊಡಪ್ಪ ಅಟ್ಲೀಸ್ಟ್. ನಾನು ಹೋಗ್ಬೇಕು. ನಾಳೆ ಕೊಡ್ತೀನಿ. ನಾಳೆ ಸೈನ್ ಹಾಕ್ಬಿಟ್ಟು ಕೊಡಿಲಿ. ನೀನ್ ಮತ್ತೆ ಯಾವ್ದಿಲ್ಲ ಇದು. ಸುಮ್ನೆ ಸೈನ್ ಬೇರೆ ಹಾಕ್ಬೇಕಂತ ಇವನ್ಗೆ. ಅಲ್ಲ, ಬಂದಿರೋದು ಇವಾಗ ಇಲ್ಲೇ. ನೋಡ್ದೆ ನಾನು ನೋಡ್ದೆ. ನಾವು ಸುಮ್ನೆ ಇಲ್ಲೇ ಕೂತಿದ್ದೀವಿ ನಮ್ಮ ಅಂಗಡಿ ಮುಂದೆ. ಸುಮ್ನೆ ತಲೆ ನಾಳೆ ಕೊಡ್ತೀನಿ. ಯಾಕಂದ್ರೆ ನಾಳೆ ತಿರ್ಗಾ ಬರ್ತಾರೆ, ತಲೆ ತಿಂತಾರೆ. ಬಂದೇ ಬರ್ತಾನ 100% ಬರ್ತಾನೆ. ನಮ್ಮ ಮನೆಗೆ ಫೋನ್ ಮಾಡ್ತೀನಿ ಇವಾಗ. ಮಾಡಿ ಯಾರು ಓನರ್? ಏನೋ ಹೆಸರು? ಯಾರು ಓನರ್ ಹೆಸರು? ಓನರ್ ಹೆಸರೇನು? ಅಯ್ಯಪ್ಪನಾ? ಇವಾಗ ಬರ್ತಾ ಯಾರು ಗೊತ್ತಿಲ್ಲ. ಸುಮ್ನೆ ಹೋಗ್. ನೀನ್ ಸುಮ್ನೆ ಕೂತ್ಕೊಳ್ತೀಯ. ಸುಮ್ನೆ ದುಡ್ಡು ಕೊಟ್ರೆ ಸರಿ. ಇವಾಗ ನೋಡು, ಏನ್ ಗೊತ್ತಾ, ಮಾತಾಡೋಣ ಬೇಕಾದ್ರೆ ಕುತ್ಕೊಂಡು ಇಬ್ರು. ಒಳಗ್ ಬರ್ತಾವ ಇಲ್ಲಿ. ಏನ್ ಗೊತ್ತಾ, ಬಾಯ್ಲಿ ಒಳಗ್ ಬರ್ತಾವನೆ. ಹೋಗಲ್ಲ. ನೀನ್ ಮಾತಾಡ್ದೆ ಸುಮ್ನೆ. ಇಬ್ರು ಒಂದೇ ಕಾಲೇಜಲ್ಲಿ ಓದಿದ್ದು. ಏನೋ ಫ್ರೆಂಡ್ಶಿಪ್. ಇಲ್ಲ ಸ್ಕೂಲ್ ನೋಡಿಲ್ಲ ನಾನು. ಕಾಲೇಜ್ ಸ್ಕೂಲ್ ನೋಡಿಲ್ಲ? ಈ ಸ್ಕೂಲ್ ಎಲ್ಲಿ ನೋಡ್ತೇನೆ ನಾನು? ನಿನ್ ಕಾಲೇಜ್ ಹೋಗಪ್ಪ. ಮತ್ ದುಡ್ಡು ಯಾರು ಕೊಡ್ತಾರೆ ನನ್ಗೆ? ನನ್ಗೆ ಗೊತ್ತು ಏನು ಯಾರು ಕೊಡ್ತಾರೆ. ನೀನ್ ನಾನು ತಗೊಂಡಿರೋದಕ್ಕೆ ಸಾಕ್ಷಿ ಇದೆ. ದುಡ್ಡು ಗೊತ್ತಿದ್ಯಾ? ನಾನು ನನ್ನ ಮಾಮ ಬರ್ಬೇಕಲ್ಲ, ಹೊಡೆದು ಕಳಿಸ್ತೀಯ ಅಂತ ಕೇಳ್ತಾರೆ. ಏನ್ ಮಾಡ್ಲಿ? ಬರ್ತಾರ, ನಮ್ಮ ಅಣ್ಣ ಬರ್ತಾರೆ. ಸರಿ, ನಾನು ಏನ್ ಮಾಡ್ಲಿ ಹೇಳು? ಕೊಡ್ತೀಯಾ ಕೊಡಲ್ವಾ? ಇಲ್ಲೊಂದ್ ಸೈನ್ ಹಾಕೊಟ್ಬಿಡು. ಆಯ್ತು, ಒಂದ್ ಸೈನ್ ಹಾಕ್ಬಿಡು. ಅಲ್ಲಿ ಹಾಕ್ಬಿಡು, ಕಳ್ಸು. ನೀವು ತಗೊಂಡಿಲ್ವಾ ಸರ್? ಹತ್ರ ಬನ್ನಿ ಸರ್, ಒಂದ್ ನಿಮಿಷ ಹತ್ರ ಬನ್ರಿ. ಆಯ್ತು, ಇದು ತಗೊಂಡ್ ಹೋಗಿರ್ತೀನಿ ನಾನು. ನಾಳೆ ಬಂದು ಕೊಡ್ತೀನಿ. ಕರ್ಸ್ತೀನಿ ನಾನು. ನಾಳೆ ಬಂದು ಕೊಡ್ತೀನಿ. ಹೊಡಿತಾರ ಅವ್ರು. ಇವಾಗ ಯಾವಾಗ ಕ್ಯಾಮ್ರಾ ತೆಗೆದು ಹೊಡಿತಾರೆ. ಅಲ್ಲಿ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕಥೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ.
ಸೇಟ್ ಅವ್ರು ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ, ಇದನ್ನು ಸ್ವೀಕರಿಸಬೇಕು. ಅವನ್ ಪರಿಚಯ ಅವನು ನಾಗರಾಜ್, ಅವನು ಅಂಗಡಿ ಇಟ್ಟಿರೋನಲ್ಲಿ. ಇವ್ರು ಇವ್ರಿಗೆಲ್ಲ ಬುದ್ಧಿ ಗಿದ್ದಿ ಇರ್ಬೇಕು. ಇವ್ರಿಗೆಲ್ಲ ನಾಚಿಕೆ ಮಾನ ಮೇಲೆ ಇಲ್ದಿರೋರು ದುಡ್ಡು ಇಸ್ಕೊಂಡ್ಬಿಡ್ತಾರೆ. ದುಡ್ಡು ಕೇಳಕ್ ಹೋದಾಗಿಲ್ಲ, ಕೊಟ್ಟಿಲ್ಲ, ಇಸ್ಕೊಂಡಿಲ್ಲ. ಹುಚ್ಚ ಆಸ್ಪತ್ರೆಯಲ್ಲಿ ಇದೆ 8 ತಿಂಗಳು. ದುಡ್ಡು ವಾಪಸ್ ಕೊಡ್ಬೇಕಲ್ವಾ? ಬಡ್ಡಿ ಬೇಡ, ಹಸು ಕೊಡ್ಬೇಕಲ್ವಾ? ಕೊಟ್ಟಿಲ್ಲ. ನಿಮ್ಮ ಹೆಸರೇನು? ರಮೇಶ್ ಅಂತ. ಒಂದೊಂದು ಎಲ್ಲ ಬರ್ದು ಇಟ್ಕೊಂಡಿರ್ತೀನಿ ಹೆಸರುಗಳು. ಸೀರೆ ಬೇಕು, ಹೆಂಡತಿಗೆ ಚಿನ್ನ ಬೇಕು, ಇದಕ್ಕೆಲ್ಲ ಬೇಕು, ಫ್ರೆಂಡ್ ಬೇಕು, ದುಡ್ಡು ಇಸ್ಕೊಳಕ್ ಬೇಕು. ಬಡ್ಡಿ ಬೇಡ, ಬಡ್ಡಿ ಬೇಡಪ್ಪ. 2% ಕೊಡು, 10% ಕೊಡ್ತೀರ ಬೇರೆ ಕಡೆ. ನಾನು ಹುಚ್ಚ ಆಸ್ಪತ್ರೆಯಲ್ಲಿ ಇದ್ದು ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಮರ್ತೋಗ್ಬಿಡ್ತೀನಿ, ಬುಕ್ಕಲ್ಲಿ ಬರ್ದಿಟ್ಟಿದ್ದೆ ಎಲ್ಲ ಪೇಪರ್ ಪ್ರಿಂಟ್ ಹಾಕ್ಸ್ಕೊಂಡಿದ್ದೀನಿ. ಏನ್ ಮಾಡ್ತೀರಾ ನೀವು? ಆ ಬೀಡ ಅಂಗಡಿಯವ್ರ ಮುತ್ತಣ್ಣ? ಅಲ್ಲಿ ಬೀಡ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಬಂದಿದ್ ನೀವೇನಾ? ನೀವೆಲ್ವೇನ್ರಿ ಬೀಡ ಅಂಗಡಿ ಇಟ್ಟಿದ್ದಲ್ಲಿ? ದುಡ್ಡು ಯಾರು ಕೊಡ್ಬೇಕು ನನ್ಗೆ? ಬಡ್ಡಿಗೆ ದುಡ್ಡು ಕೊಡ್ತಾರೆ. ಬುಕ್ ಎಲ್ಲಿ? ಬುಕ್ಕು ಗೊತ್ತಿಲ್ವ ಯಾವ ಬುಕ್ಕು ಅಂತ? ಅಲ್ಲಪ್ಪ, ನೀನ್ ಬೀಡ ಅಂಗಡಿ ಇಟ್ಟಿದ್ಯೋ ಇಟ್ಟಿಲ್ವಾ? ಮಾಡೋದು ನಾವ್ ಇವ್ರನ್ನೇ ಅಲ್ಲ, ನಾವು ಕೇಳಿದ್ವಿ ನಾನು ನಿನ್ನ. ಅಲ್ಲಿ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಬಂದಿರೋದು ಯಾರು? ಮತ್ತೆ ದುಡ್ಡು ನನ್ ಕೊಡ್ಬೇಕಲ್ಲ, ಯಾರು ಕೊಡ್ತಾರೆ? ನಾನು ಹುಚ್ಚ ಆಸ್ಪತ್ರೆಗೆ ಓದೋದ್ಬಿಟ್ಟು ನಾನೆಲ್ಲ ಹುಚ್ಚರು ಮಾಡಿ ಇಟ್ಬಿಡೋದ? ನಿಮ್ಗೆ ನಾನು ದುಡ್ಡು ಕೊಟ್ಟಿದ್ದೀನಿ, ಸಾಲ ಕೊಟ್ಟಿದ್ದೀನಿ ನಾನು. ಈಗ ಹೇಳಿಲ್ವಾ ನನ್ನ ಹೆಸರು? ನಿಮ್ ಹೆಸರೇನು? ರಮೇಶ್ ಯಾರು? ಯಾಕೆ ಕೊಡೋದ್ರು? ಈಗ ನೀವ್ ಯಾವಾಗ ಕೊಡ್ತೀರ ದುಡ್ಡು? ಆಟ ಆಡಕ್ ಹೋಗ್ಬೇಡ ನೀನ್ ನಮ್ಮ ಹತ್ರ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಎಲ್ಲ ಓಡ ಬರ್ತೀರಾ. ನಾನು ಹಾಸ್ಪಿಟಲ್ ಹೋಗಿದ್ದೇನೆ ಅಂದ್ಬಿಟ್ಟು ಎಲ್ಲಾರು ಸೇರಿ ಒಂದ್ ಕಡೆ ಯಾಮರ್ಸ್ಕೊಂಡ್ ಬರ್ತೀರಾ. ಅಂಗಡಿ ಕ್ಲೋಸ್ ಮಾಡ್ಕೊಂಡ್ ಬಂದಿದಿರಲ್ಲ ಅಲ್ಲಿ. ಬೀಡ ಅಂಗಡಿ ಯಾರ್ದದು? ನಮ್ಗೆ ಗೊತ್ತು, ನಮ್ಗೆ ಗೊತ್ತಿಲ್ಲ. ನೀನ್ ಸಂತೋಷ ತಾನೆ? ಈಗ ನನಗ್ ದುಡ್ಡು ಯಾರು ಕೊಡ್ತಾರೆ? ಇಸ್ಕೊಂಡ್ರ ದುಡ್ಡು ಕೊಡ್ಬೇಕು ನನಗೆ, ಬಡ್ಡಿ ದುಡ್ಡು. ಹಂಗೆಲ್ಲ ಮಾತಾಡ್ಬಾರ್ದು. ಇಸ್ಕೋಬೇಕಾರೆ ಹೆಂಗ್ ಇಸ್ಕೋತೀರಾ? ಮಸ್ಕ ಹೊಡೆದ್ಬಿಟ್ಟು ಮೆಲ್ಲಿಗೆ. ಯಾವ್ದನ್ನ ಬಡ್ಡಿ ಇಸ್ಕೊಂಡಿದೀನ ನಿಮ್ಮ ಹತ್ರ ನಿನ್ನವರ್ಗು? ಬುಕ್ ಎಲ್ಲದು? ನಾನು ಕೊಟ್ರ ಬುಕ್ಕು ಏನ್ ಹುಚ್ಚ ಆಸ್ಪತ್ರೆಗೆ ಹೋಗಿದ್ದೀನಿ ಅಂದ್ಬಿಟ್ಟು ಯಾಮಾರಿಸ್ತಾರದ? ಹೌದು, ನಿಂತ್ಕೊ ಒಂದ್ ನಿಮಿಷ. ದುಡ್ಡು ಯಾವ ಕೊಡ್ತೀಯ ನನಗೆ? ಅದನ್ನ ಕೊಡಿ. ನೀನ್ ಬೀಡ ಅಂಗಡಿ ಮುಚ್ಕೊಂಡ್ ಬಂದಿದ್ಯಲ್ಲ ಆ ದುಡ್ಡು ನಿಮ್ ಹೆಂಗಸ್ರು. ನಾನು ಮೊನ್ನೆನೇ ಹೇಳಿದ್ದೆ ನಿಮ್ ಯಜಮಾನನ್ಗೆ ಹೇಳಮ್ಮ ಅಂತ. ಮನೆ ಸಿಕ್ಕದ ನೋಡು. ಈಗ ಮದ್ವೆ ಆಗಿಲ್ಲ, ದುಡ್ಡು ಇಸ್ಕೊಂಡ್ ಮತ್ತೆ ದುಡ್ಡು ಯಾರು ಕೊಡ್ತಾರ ನನಗೆ? ಇಸ್ಕೊಂಡ್ರೆ ದುಡ್ಡು ಕೊಡ್ಬೇಕಲ್ವಾ? ನಾನು ಹುಚ್ಚ ಆಸ್ಪತ್ರೆ ಹೋಗೋದಂತ ನಾನು ಹುಚ್ಚ ಆಸ್ಪತ್ರೆಗೆ ಕಳ್ಸ್ಬಿಡ್ತೀರಾ? ಹಂಗ್ ಮಾತಾಡ್ಬೇಡಿ. ನಾನ್ ಯಾರಂತ ಗೊತ್ತಿಲ್ಲ ಅನ್ಬಾರ್ದು. ದುಡ್ಡು ಇಸ್ಕೋಬೇಕಾರೆ ನಾನು ಯಾರಂತ ಗೊತ್ತಿತ್ತಾ? ಕುಬೇರ ಸುರೇಶ್ ಅಂದ್ರೆ ಎಲ್ಲಾರ್ಗು ಗೊತ್ತಿಲ್ಲ. ದುಡ್ಡು ಸಾಲ ಕೊಡೋದು ನಾನೇ ಅಂತ ಗೊತ್ತು. ಎಷ್ಟೆಲ್ಲ ಓಡೋಗ್ಬಿಟ್ರೆ ನಾನು ಯಾರ ಹತ್ರ ಕೇಳಿ ನನ್ ದುಡ್ಡನ್ನ? ಮತ್ತೆ ಕೊಟ್ಟಿರೋ ಹತ್ರ ತಾನೇ ಕೇಳ್ತಾ ಇರೋದು. ನೀನ್ ದುಡ್ಡು ರೆಡಿ ಮಾಡಿ ಫಸ್ಟ್. 500 ರೂಪಾಯಿ ಕೊಡು, ಬಡ್ಡಿ ದುಡ್ಡು ಕೊಡಿಲಿ. ಈಸ್ಕೊಂಡವ್ರೆ, ನನಗ್ ಗೊತ್ತಲ್ಲ. 25,000 ರೂಪಾಯಿ 25,000 ರೂಪಾಯಿ ಕೊಟ್ಟಿದ್ದೀನಿ. ನಿಮ್ ಹೆಂಗಸರು ಹೇಳಿದ್ರು ನನಗೆ, ನನ್ ಗಂಡನ ಹತ್ರಕ್ಕೆ. ಮದ್ವೆನೇ ಆಗಿಲ್ಲ, ಇಲ್ಲಿ ಬ್ಯಾಚುಲರ್ ನೋಡಿ. ಮದ್ವೆ ಆಗಿಲ್ಲ ಅಂತಾರೆ, ಬ್ಯಾಚುಲರ್ ಅಂತಾರೆ, ಅಂಗಡಿ ಮುಚ್ಕೊಂಡ್ ಬಂದವ್ರೆ. ಮತ್ತ ಆ ಹೆಂಗಸ್ರು ಯಾರು? ಅವ್ರು ನಮ್ಮ ಹೆಂಗಸ್ರು ಹಂಗಾರೆ? ನಮ್ಗೆ ಗೊತ್ತು. ನಿಮ್ ಹೆಂಗಸ್ರಾಗಿರ್ಬೋದು, ಬೇರೆ ಹೆಂಗಸ್ರಾಗಿರ್ಬೋದು. ನನ್ ದುಡ್ಡು ನನ್ ಕೊಟ್ಟು ಮಾತಾಡಪ್ಪ ನೀನ್. ಜಾಸ್ತಿ ಬೇಡ ನನ್ ಮಾತು. ಬಡ್ಡಿ ದುಡ್ಡು 25,000 ರೂಪಾಯಿ ಕೊಟ್ಟಿದ್ದೀನಲ್ಲ, ಏನ್ ಮಾಡ್ತೆ? ಬುಕ್ ಎಲ್ಲಿ? ಬುಕ್ಕು ಎಲ್ಲ ಹೆಸರು ಬರ್ದಿದ್ದೀನಿ ಇದ್ರೊಳಗಡೆ. ಮಾತಾಡಪ್ಪ ನೀನು. ಫಸ್ಟ್ ದುಡ್ಡು ಕೊಟ್ಬಿಟ್ಟು ಹೋಗು. ಸರ್ ನೀವು ಕೊಟ್ಟಿರೋ ನಿಮ್ಗೆ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಹಂಗ್ ಮಾತಾಡಕ್ ಹೋಗ್ಬೇಡಿ. ಕೊಟ್ಟಿಲ್ಲ, ಕೊಟ್ಟಿದಾರೆ. ದುಡ್ಡೆಲ್ಲಪ್ಪ ನಂದು. ಯಾವಾಗ ಕೊಟ್ಟಿದ್ದೀನಿ ಹೇಳಿ? ನಿಮ್ ಬೀಡ ಅಂಗಡಿ ಯಾವಾಗ? ನಾನು ಅವತ್ ಬಂದೆ. ಕುಬೇರ ನೀನ್ ನನ್ ಫ್ರೆಂಡು. ಒಂದ್ 25,000 ರೂಪಾಯಿ ಕೊಡು, 2% ಬಡ್ಡಿ ಅಂತ ಹೇಳ್ದೆ. ನೀನ್ ನೋಡ್ತಾ ಇರೋದು ಇವತ್ತು ಫಸ್ಟ್ ಟೈಮ್. ನಾನು 5% ತಗೊಳ್ಳೋ, ನಿನ್ಗೆ ಫ್ರೆಂಡ್ಶಿಪ್ 2% ಕೊಟ್ಟಿದ್ದೀನಿ. ಬೇಕಾದ್ರೆ ನೀವು ನಿಮ್ ಹೆಂಗಸರು ಹೇಮಾವತಿ ಕೇಳು. ನಿಮ್ ಹೆಂಗಸರು ತೋರಿಸ್ತೀನಿ ಬಾ, ನಾನು ಕರ್ಕೊಂಡೋಗ್ತೀನಿ ಬಾಲಿ. ನಿಮ್ ಹೆಂಗಸರು ತೋರಿಸ್ತೀನಿ ಬಾ, ನಡಿ ಬಾ. ಬೀಡ ಅಂಗಡಿ ಮುಚ್ಚು, ಕರ್ಕೊಂಡ್ ನಡ್ರಿ. ನನ್ನ ಹೆಸರು ಗೋವಿಂದ್ರ. ಹೆಂಡತಿ ಹೆಸರು ನನ್ ಮದ್ವೆನೇ ಆಗಿಲ್ಲ. ಹೇಮಾವತಿ ಯಾರು ಇಟ್ಕೊಂಡಿದ್ಯಾ ಬಿಟ್ಕೊಂಡು ನನ್ಗೇನ್ ಗೊತ್ತು? ನಮ್ಗೆ ನಾವ್ಯಾಕೆ ಇಟ್ಕೊಳ್ಳೋ ಸರ್? ಹೇಮಾವತಿ ನಮ್ಮ ಯಜಮಾನ್ರು ಅಂತಾಳೆ. ನೀನ್ ಫೋಟೋ ತೋರಿಸ್ತಾಳೆ, ಅವ್ರ ಹತ್ರ ಕೇಳು ಅಂತಾಳೆ. ನೀನ್ ನೋಡಿದ್ರೆ ನನ್ಗೆ ಗೊತ್ತಿಲ್ಲ ಅಂತ್ಯ. ನಾನ್ ಯಾರನ್ನ ಕೇಳಿ? ತಲೆ ಕೆಡಿಸ್ಬೇಡಿ ಹೋಗಿ. ನನಗೆ ತಲೆ ಕೆಟ್ಟೋಗೈತ್. ಮತ್ತೆ ನಾನು ಹುಚ್ಚ ಆಸ್ಪತ್ರೆ ಕಳ್ಸಕ್ ಹೋಗ್ಬೇಡ ನೀನ್. ವಾಪಸ್ಸು ನನ್ ದುಡ್ಡು ನಾನು ಕೊಟ್ಬಿಟ್ಟು ಮಾತಾಡು. ಯಾವ ದುಡ್ಡು? ಮತ್ತೆ ಯಾವ ದುಡ್ಡು ಅಂತೀಯಲ್ಲಪ್ಪ ನೀನು? ನಾವ್ ಕೊಟ್ಟಿಲ್ಲ ಸರ್. ನೀವು ತೋರ್ಸ್ಲಾ? ಸಾಕ್ಷಿ ನೀನ್ ಹೆಂಡತಿ ಇಬ್ರು ಕುತ್ಕೊಂಡ್ ನನ್ನ ಹತ್ರ ದುಡ್ಡು ತಗೊಂಡ್ರೆ ತೋರ್ಸ್ಲಾ? ಹೇಮಾವತಿ. ಇವ್ರು ಗೋವಿಂದ ತಾನೆ? ಗೋವಿಂದನೇ ಹೆಂಡ್ತಿನೇ ಪದ್ಮಾವತಿ, ಹೇಮಾವತಿ ಎಲ್ಲ ಬರೋದು ಅದೇ. ಪದ್ಮಾವತಿ ಹೇಮಾವತಿ ಯಾರು ಬಂದಿಲ್ಲ. ತೋರ್ಸ್ಲಾ ನಾನು? ತೋರ್ಸ್ಲಾ? ಏಯ್ ತೆಗೀರ. ಈ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಅಂತ ಅಂಗಡಿ ಹೋಗಿ. 1 2 3 4
ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಈ ಒಂದು ಪ್ರೀತಿ ಕಾಣಿಕೆ ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಇಲ್ಲಿ ಸಲೂನ್ ಎಲ್ಲ ಆಯ್ತಣ್ಣ? ಸಲೂನ್ ಬಾಡಿ ಮಸಾಜ್. ನೀವು ಬಾಡಿ ಮಸಾಜ್ ಮಾಡ್ತಿರಲ್ವಾ ನೀವು? ಹಾ, ಮೈಕೈ ನೋವು ಬಾಡಿ ಮಸಾಜ್ ಮಾಡಿ ನೀವು ಮಾಡ್ತಿರಲ್ಲ ಅಲ್ಲಿ ಅಂಗಡಿ ಇಟ್ಕೊಂಡಿದ್ರೆ ನೀವೇನ್ ಅದೇನು ಆಫ್ ರೇಟ್ ಮಾಡ್ಕೊಡೋಣ? ಎಲೆಕ್ಟ್ರಿಷಿಯನ್ ಇದೇ ಯಾವಾಗ ಚೇಂಜ್ ಮಾಡ್ಕೊಂಡ್ರಿ? ಬಾಡಿ ಮಸಾಜ್ ಮಾಡೋರಲ್ವಾ ನೀವು? ಅಣ್ಣ ಒಂದು 50 ರೂಪಾಯಿ ಕೊಡ್ತೀನಿ, ಒಂದ್ ಸ್ವಲ್ಪ ಬಾಡಿ ಮಸಾಜ್ ಮಾಡ್ಕೊಡೋಣ ಮೈಕೈ ನೋವು. ಬಾಣ ಇಲ್ಲ ಅಣ್ಣ, ಅದೇನೋ ಒಂದ್ 60 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬಾಣ ಇಲ್ಲಿ. ಅಲ್ಲ ಅಣ್ಣ, ಒಂದ್ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬನ್ನಿ. ಗೊತ್ತಿಲ್ಲ, ನೀವು ಸುಮ್ಮನೆ ಯಾಕೆ ನನ್ನ ತಲೆಗಿಡ್ತಿದ್ದೀರಾ? ಮತ್ತೆ ಅವಾಗ ಮಾಡ್ತಿದ್ರಲ್ಲ ನೀವೇ ತಾನೇ ಅದು ಅಲ್ಲಿ ಇದ್ರ ಹತ್ರ ಉಳ್ಳಾಳ ಹತ್ರ. ನಿಮ್ ಹೆಸರನ್ನ ಹೇಳಿ, ಅವ್ರ ಹೆಸರೆಲ್ಲ ತಿಳ್ಕೊಳಕಾಯ್ತದ? ಅಲ್ಲ ಅವ್ರ ಹೆಸರೆಲ್ಲ ತಿಳ್ಕೊಳಕಾಯ್ತದ ನಿಮ್ಮ ಹೆಸರೆಲ್ಲ? ಅಲ್ಲ ಕಾರಣ ನಿಮ್ ಹೆಸರೆಲ್ಲ ತಿಳ್ಕೊಂಡು ನಾವು ಬಾಡಿ ಮಸಾಜ್ ಕೇಳೋಕಾಯ್ತದ ಅಲ್ಲಿ? ಯಾವಾಗ ಕ್ಲೋಸ್ ಮಾಡಿದ್ರಿ ಅದನ್ನ? ಅಣ್ಣ ಒಂದ್ ಅದೇನ ಆಫ್ ರೇಟ್ ಕೊಡ್ತೀನಿ ಮಾಡ್ಕೊಡೋಣ ಬಾಡಿ ಮಸಾಜು. ಎವಿ ಮೈಕೈನು ಒಂದ್ 50 ರೂಪಾಯಿ ಕೊಡ್ತೀನಿ ಮಾಡ್ಕೊಡೋಣ. ಏನು ಹೇಳ್ತಾ ಇಲ್ಲ, ನಾ ಕೆಲ್ಸನೇ ಗೊತ್ತಿಲ್ಲ ಅಂತ. ಸಿಂಪಲ್ ಒಂದ್ 2 ತೋಳಾರ ಅಮ್ಕೊಟ್ಟು ಹೋಗೋಣ. ಹಾ ಅಣ್ಣ, ಬಾಡಿ ಮಸಾಜ್ ಮಾಡ್ತಿದ್ರು, ಬಾಡಿ ಮಸಾಜ್ ಮಾಡೋದು ಕ್ಲೋಸ್ ಮಾಡ್ಬಿಟ್ಟು ಇವಾಗ ಎಲೆಕ್ಟ್ರಿಷಿಯನ್ ಮಾಡ್ತಾ ಇದಾರಂತೆ. ಚೆನ್ನಾಗ್ ಮಾಡ್ತಾರೆ ಬಾಡಿ ಮಸಾಜ್. ಫಸ್ಟ್ ಮಾಡ್ತಿದ್ರು, ಇವಾಗ ಏನು ಇದಾಗ್ಲಿಲ್ಲ ಅಂದ್ಬಿಟ್ಟು ಈ ಕಡೆ ಎಲೆಕ್ಟ್ರಿಷಿಯನ್ ಏನೋ ಮಾಡ್ತಾ ಇದಾರಂತೆ. ನನ್ಗೆ ಗೊತ್ತು ಬಿಡಿ. ಇವಾಗ ಯಾವ ನೀವ್ ಇದೇನಾ? ಏನ್ ಮಾಡ್ತೀರಾ ನೀವು? ಮಾಡ್ತೀರಾ ಬಾಡಿ ಮಸಾಜು? ಅಲ್ಲ ಅದಕ್ಕೆ ಕೇಳಿ, ನೀವ್ ಮಾಡಿಲ್ಲ ಅಂದ್ರೆ ಹೋಗಿ, ಇವ್ರು ಮಾಡ್ತಾರೆ, ಇವ್ರು ಅವ್ರ ಕೆಲ್ಸ ಅದೇ ಮಾಡ್ಕೊಡ್ತಾರೆ. ಏನ್ ಸುಮ್ನೆ ಅಲ್ಲಿ ಬಾಣ ಒಂದ್ 5 ನಿಮಿಷ ಬಾಣ. ನೀನ್ ಏನಣ್ಣ ನೀನು ಕೆಲ್ಸ ಮಾಡ್ತೀನಿ ಅಂದ್ಬಿಟ್ಟು ಏನಣ್ಣ ನೀನು? ಅಣ್ಣ ಅಮ್ಮಯ್ಯ ಬಾಣ ಮೈಕೈ ನೈತಾ ಅದೇ ಒಂದ್ 5 ನಿಮಿಷ ಮಾಡೋದು ಬಾಣ. ಆಯ್ತು 100 ರೂಪಾಯಿ ಕೊಡ್ತೀನಿ ಬಾಣ. ಎಷ್ಟ್ ಬೇಕು ಹೇಳ, ಅಷ್ಟೇ ಕೊಡ್ತೀನಿ. ಈಗ ನಿಂಗೆ ಎಷ್ಟ್ ಬೇಕು ಹೇಳೋಣ? ಕೆಲಸ ಮಾಡೋಣಲ್ಲ, ಸುಮ್ಮನೆ ಅವ್ರು ಮಾಡ್ತಾರೆ. ಯಾಕೆ ಉಗ್ದು ಬಿಟ್ಟರು? ಹಳೆ ಕೆಲ್ಸ ಮಾಡುದು ಬಿಟ್ಬಿಟ್ಟಾರೆ. ಓಲಿ ಒಂದ್ ಹೆಡ್ ಮೆಸೇಜ್ ಮಾಡುವೆ ಬಾಣ ಇಲ್ಲಿ ನೀನು. ಇದು ತಪ್ಪಲ್ ಬಾಣ, ಇದು ಮಾಡೋ ಕೆಲ್ಸ ಬಿಟ್ಬಿಟ್ಟು ಇವೆಲ್ಲ ಎಲೆಕ್ಟ್ರಿಷಿಯನ್ ಇಟ್ಕೊಬಿಟ್ರಿ. ಈಗ ಅದೇ ಎಲೆಕ್ಟ್ರಿಕಲ್ ಅದು ಇದು ಅಂತ ನಾನು ಇವ್ರು ಚೆನ್ನಾಗ್ ಮಾಡ್ತಾರೆ ಅಂತ ಬಂದದ್ದು ಹೆಡ್ ಮಸಾಜು. ಸ್ವಲ್ಪ ಬಾಡಿ ಮಸಾಜ್ ಮಾಡ್ಕೊಂಡು ಹೋಗ ಬಾಣ. ನಿನ್ ದಮ್ಮಯ್ಯ ಮೈ ಕೈ ಬಾಣ ಬಾಡಿ ಮಸಾಜ್ ಮಾಡಿ. ಅಲ್ಲ ನಾನ್ ಯಾರಂತ ನಿಮ್ಗೆ ಅಷ್ಟೊಂದು ಜನ ಕಸ್ಟಮರ್ ಬರ್ತಾರೆ. ಈಗ ಯಾರು ಅಂತ ಕೇಳಿದ್ರೆ ಈಗ ಹೆಂಗಣ ಈ ಕತೆ? ಒಂದ್ 50 ರೂಪಾಯಿ 70 ರೂಪಾಯಿ ಕೊಡ್ತೀನಿ. ಅದಕ್ಕೇನಂತೆ ಅಣ್ಣ ನೀನೇ ನಿಮ್ಗೂ ಏನ್ ಬುದ್ಧಿ ಇಲ್ವಾ? ಎಷ್ಟಂತ ಹೇಳಿ ಅವ್ರಿಗೆ? ಬಾಯ್ಲಿ ನಾನು ಅದೇ ಆಮೇಲೆ ಗಾಡಿ ಬಿಡಿ ಬೇಡ. ಬಾಯ್ಲಿ ಒಂದ್ 50 ರೂಪಾಯಿ ಕೊಡ್ತೀನಿ ಬಾಣ. ಇಲ್ಲಿ ಬಾಣ ಹೇಳದ್ ಕಳ್ಸಿ ಕೊಡ್ತೀನಿ, ಅರ್ಥ ಮಾಡ್ಕೊಂಡು. ಸ್ಟೇಷನ್ ಯಾಕೆ ಹೋಯ್ತು? ಇಲ್ಲ ನಿಲ್ಸು ಬಾಯ್ಲಿ. ಆಯ್ತು ಸ್ಟೇಷನ್ಗೆ ಹೋಗುವ. ಆಯ್ತು ನಿಲ್ಸು ಗಾಡಿ ನಿಲ್ಸು ಬಾಯ್ಲಿ. ಬಾಯ್ಲಿ ನಿಲ್ಸು ಬಾಡಿ. ಯಾಕ್ರಿ ಒಂದೇ ಒಂದ್ ನಿಮಿಷ ನಾನು ಇದ್ದೀನಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತ ಕತೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ನಾವು ಸ್ವೀಕರಿಸಬೇಕು ಸರ್. 50 ರೂಪಾಯಿ ಕೊಡ್ತೀನಿ ಬಾಡಿ ಮಸಾಜ್ ಮಾಡ್ಕೊಡ್ತೀನಿ. ನಮಗೆ ಮಸಾಜ್ ಸಾಕಂತ ನಾವು ನಿಮ್ ಮಾಡ್ಬೇಕಾ? ನನ್ ಮಾಡ್ತಾರ ನಿಮ್ ಮಾಡ್ಬೇಕಾ? ಏನು ಹೇಳಿದ್ದೆ ಅರ್ಥ ಆಗಿಲ್ಲ ನನಗೆ. 50 ರೂಪಾಯಿ ಕೊಡ್ತೀನಿ ಬಾಡಿ ಮಸಾಜ್ ಮಾಡ್ಕೊಡಿ. ಬಾಡಿ ಮಸಾಜ್ ಮಾಡ್ಬೇಕು. ಹೆವಿ ಮೈಕೈ ನೋವು, ಫುಲ್ಲು ಸುತ್ತಾಟ ನಂದೇ ಏರಿಯಾದಲ್ಲಿ. ಇಲ್ಲೆಲ್ಲ ಯಾರು ಸಿಗ್ತಲ್ಲ. ನೀವು ಒಳ್ಳೆ ಬಾಡಿ ಮಸಾಜ್ ಮಾಡೋರಂಗಿದ್ರೆ 50 ರೂಪಾಯಿ ಕೊಡ್ತೀನಿ ಬಾಡಿ ಮಸಾಜ್. ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಹೋಗಿ. ಎಲ್ಲಿಗೆ? ಅಲ್ಲಿ ಕೋಳಿ ಫಾರ್ಮ್ ಸ್ಟಾರ್ಟ್ ಇದೆಯಲ್ಲ, ಎಲ್ಲಿ? ಇಲ್ಲಿ ಉಳ್ಳಾಲ್ ರೋಡ್ ಅಲ್ಲಿ. ಹಾ, ಅಲ್ಲಿ ಚಿಕ್ಕಯ್ಯ ರಾಮಯ್ಯ ಸೌಟ್ ಇದೆಯಲ್ಲ, ಹಾ, ಅಲ್ಲಿ ಒಬ್ಬ ಸೇವಿಂಗ್ ಶಾಪ್ ಅಲ್ಲಿ ಇದ್ದಾನೆ ಹುಡುಗ, ಹಾ. ಫಸ್ಟ್ ಕ್ಲಾಸ್ ಮಾಡ್ತಾನೆ. ಅವರೆಲ್ಲ ಬೇಕಾಗಿಲ್ಲ, ನಾನ್ ಹೇಳ್ದವ್ರು ನನ್ಗೆ ಮಾಡ್ಬೇಕು ಬಾಡಿ ಮಸಾಜು. ನೀವು ಮೊದ್ಲು ಬಾಡಿ ಮಸಾಜ್ ಮಾಡ್ತಿದ್ರಲ್ಲ ಇದ್ರಲ್ಲಿ ಊಟಿ ಇದ್ರ ಹತ್ರ,
ಬಿಟ್ಬಿಟ್ರ ಕೆಲ್ಸ ಅವ್ ಮಾಡೇ ಇಲ್ವಲ್ಲ ಕೆಲಸ. ಯಾಕೆ ಮಾಡಿಲ್ಲ? ತೋರ್ಸ್ಲಾ ಪ್ರೂಫು? ಬರ್ತದೆ ಮೊಬೈಲ್ ತಗೊಬರ್ತಾ ನಮ್ ಹುಡುಗ ಕಳ್ಸಿದೀನಿ. ಈಗ ಅದಕ್ಕೆ ನಮ್ಮ ಹುಡುಗಂಗ್ ಮಾಡಿದ್ರು ಅಂತಲ್ಲ ಮಸಾಜು, ಅದೇ ನನ್ಗೂ ಮಾಡಿ ಈಗ. ತೋರ್ಸು. ಗೊತ್ತಿಲ್ಲ ಸರ್ ಯಾರು ಒಂದ್ ಮಸಾಜ್ ಮಾಡು ಅಂತ ನನ್ನ ಹತ್ರ ಬಂದಿ. ನಮಗೆ ಗೊತ್ತಿಲ್ಲ. ಇವ್ರು ಮಾಡೋರು ಬಾಡಿ ಮಸಾಜ್ ಮಾಡೋರ, ಸುಮ್ನಿರು ಒಂದ್ ನಿಮಿಷ. ಮಾಡುವಂತ ಬಂದಿ. ಎಷ್ಟ್ ಕೊಡ್ಲಿ? ಗೊತ್ತಿಲ್ಲ. ಬೈಲ್ ಗಾಡಿ ಆಫ್ ಮಾಡು, ಗಾಡಿ ಆಫ್ ಮಾಡು. ಆರಾಮಾಗಿ 50 ರೂಪಾಯಿ ಕೊಡ್ತೀನಿ, ಬಾಡಿ ಮಸಾಜ್ ಮಾಡ್ತೇ ಮಾಡಲ್ವಾ? ನೀನ್ ಹೊಡಿತೀನಿ ನೋಡಿಲ್ಲ. ಹಾ ನೀನ್ ಹೊಡಿತೀನಿ ನೋಡಿಲ್ಲ. ಹೆಂಗ್ ಕೊಡಿತೀರಾ? ಏನ್ ಕೊಡ್ಬಿಡ್ತೀರಾ? ನಮಗೆ ಗೊತ್ತಿಲ್ಲ. ನಾನು ಸುಮ್ಮನೆ ಅವ್ರ ಹತ್ರ ಮಾತಾಡಿದ್ವಿ, ಬಂದು ನನಗೆ ಮಸಾಜ್ ಮಾಡತ್ತ ನನಗೆ ಕೆಲಸ. ನೀನೇ ಬಾಡಿ ಮಸಾಜ್ ಮಾಡಿದ್ರೆ ನೀನ್ ತಾನೇ. ನಾವು ಮಾಡಲ್ಲಪ್ಪ. ಇನ್ಯಾರು ಮಾಡ್ತಾರೆ? ಮಾತಾಡ್ಬೇಕು. ಇನ್ಯಾರು ಮಾಡ್ತಾರೆ? ಯಾರು ಚಾಕ್ಲೇಟ್ ಆಗಿ ಯಾರು ಕಳಿಸ್ತಾ ಇದೀರಾ? ನೋಡಿದ್ರಾ? ಹಾ ಎದುರಿಸ್ತಾವ ನಿಮ್ಗೆ. ಅಲ್ಲಿ ಊಟಿ ಹತ್ರ ಮಾಡ್ತಿರೋ ನೀವೇ ತಾನೇ? ಎಣ್ಣೆ ಹಾಕ್ಬಿಟ್ಟು ನೀವೇ ಅಲ್ಲೇನೋ 100 ರೂಪಾಯಿ ತಗೋತೀರಿ, 50 ರೂಪಾಯಿ ಕೊಡ್ತೀನಿ, ಬಂದ್ ಮಾಡಿ ಬಾಡಿ ಮಸಾಜ್ ಬೇಗ. ನಿನಗೆ ಎದುರಿಸ್ತಾವ. ಯಾಕೆ? ಯಾರಿಗೆ ಎದುರಿಸೋದೇನಿಲ್ಲಪ್ಪ, ಬಾಡಿ ಮಸಾಜ್ ಮಾಡ್ಬಿಟ್ಟು ಹೋಗ್ಲಿ. ಆಮೇಲೆ ಯಾರು ಕರೆದ್ರು ಅಷ್ಟೇ. ಇಲ್ಲಿ ನೋಡಿ, ಬೇಡ ಕೊಡಪ್ಪ ಅವ್ರ ಹತ್ರ. ನಾವ್ ಯಾಕೆ ಮಾತಾಡ್ಬೇಕು? ನಮ್ಗೆ ಬಾರಾಗಿದ್ರೆ ಮಾತಾಡ್ಬೇಕು, ಬರೋದಾದ್ಮೇಲೆ ನಾವ್ ಮತ್ತ ಅವ್ನು ಹೇಳ್ತಾವನಲ್ಲಿ 5 ನಿಮಿಷ ಮಾಡಿಲ್ಲಪ್ಪ. ಯಾರಿಗೆ ಬೇರೆ 60 ರೂಪಾಯಿ ಕೊಡ್ಲಾ? ಇರ್ತಾರೆ. 60 ರೂಪಾಯಿ ಕೊಡ್ಲಾ? ಬೇಡಪ್ಪ ದುಡ್ಡು. ಎಷ್ಟ್ ಕೊಡ್ತಿ? ಎಷ್ಟ್ ಕೊಡ್ಲಿ? ನಾನು ಕೇಳಿಲ್ಲ ನಿಮ್ಗೆ. ನಾನು ಕೇಳಿಲ್ಲ. ಕೀ ಕೊಡ್ತಾನೆ. ನನ್ಗೆ ಅವೆಲ್ಲ ಗೊತ್ತಿಲ್ಲ. ಕೊಡಿ ಈಗ. ಅವನ ಹತ್ರ ಫಸ್ಟ್ ಬಾಡಿ ಮಸಾಜ್ ಮಾಡ್ತೀರಾ ಮಾಡಲ್ವೋ? ಮಾಡಲ್ಲ. ಯಾಕೆ ಮಾಡಲ್ಲ? ನನಗೆ ಗೊತ್ತಾಗಲ್ಲ. ನನ್ಗ್ ಬೇಕು, ನಂಗ್ ಬಾಡಿ ಮಸಾಜ್ ಮಾಡ್ಲೇಬೇಕು. ನೋಡ್ದಾ? ಏನೋ ಒಂದ್ ಮಾಡಿ, ನನ್ಗೆ ಆಗಲ್ಲ. ಹೆವಿ ಮೈಕೆ ನೋವು. ಹೆಂಗ್ ಬಾಡಿ ಮಸಾಜ್ ಮಾಡ್ತೀರಾ ಮಾಡಲ್ವೋ? ಹೆಡ್ ಮಸಾಜ್ ಆದ್ರೂ ಮಾಡಿ. ಒಂದ್ ತಲೆ ಮಸಾಜ್ ಮಾಡೋಣ. ಗೊತ್ತಾಗಲ್ಲಪ್ಪ ನಮಗೆ. ಬೇರೆ ಕೆಲಸ ಮಾಡೋರು ನಮ್ ಕೈಗೆ ಮೈಗೆ ಹೋಗಿ ನಮ್ ಕಷ್ಟ ಇದು. ನಾವು ಅವನ ಕೈಲಿ ಮಾಡ್ಕೋ. ನಮ್ಗೆ ಬೇಡ. ನಮ್ಗೆ ಯಾಕೆ ನಾನ್ ಮಾಡ್ಲಾ ಬಾಡಿ ಮಸಾಜ್ ಮಾಡ್ಲಾ? 55 ವರ್ಷ ನಾ ಮಸಾಜ್ ಮಾಡಿ ಏನ್ ಮಾಡ್ತೀನಿ ಹೇಳು? ಮತ್ತೆ ನನ್ಗೆ 35 ವರ್ಷ ನನಗ್ ಮಾಡಿ. ಬೇಡಪ್ಪ, ನನಗೆ ಬರಲ್ಲ. ದೇವ್ರ ಬರಲ್ಲ ಅಂತ ದೇವ್ರ ಮೇಲೆ ನಾನು ಹಾಕ್ತಿದ್ದೆ. ಮತ್ತೆ ಹೇಳ್ತೀನಿ ಅವ್ನ್ ಕೇಳೋಣ, ನನ್ಗೇನ್ ಗೊತ್ತು. ಮಸಾಜ್ ಮಾಡು. ಮಸಾಜ್ ಮಾಡ್ಬಿಟ್ಟು ಹೋಗೋಣ. ನೀನ್ ಎಲ್ಗಾರ ಹೋಗು, ಮಸಾಜ್ ಮಾಡ್ಬಿಟ್ಟು ಹೋಗು ಅಷ್ಟೇ. 10 ನಿಮಿಷ. ಒಂದ್ ತಲೆ ಕಿಲೆಗೆ ನಾವು ಯಾಕೆ ಗೊತ್ತ? ಮತ್ತೆ ಅದಂಗ್ ಮಾಡ್ಬಿಡ್ತಿದ್ರಿ? ಎಣ್ಣೆ ಹಾಕಿ ನಾವು ಮಾಡಿಲ್ಲ. ಸುಮ್ಕಿರಿ. ನೀವೇನ್ರಿ ನೀವು ನೀವು ನಮ್ಗೆ ಯಾವಾಗ ಮಾಡಿದ್ರು ನೋಡಿದ್ರಿ ನೀವು? ತೋರಿಸ್ತೀವಿ, ತೋರ್ಸು. ಕಲ್ತ್ಕೊಳ್ಳಿ. ನಮ್ಗೆ ಬೇಡ ಅದು. ನಾವು ಈ ವಯಸ್ಸಲ್ಲಿ ಕಲ್ತ್ಕೊಂಡು ಏನ್ ಮಾಡ್ತೀವಿ? ಇನ್ನು ಈ ವಯಸ್ಸಲ್ಲಿ ಲಾಸ್ಟ್ ಹಂಗಾರೆ ಇದೇ ಆಗುದಿಲ್ವೇ? ಮಾಡ್ತಾರ ಸುಮ್ನೆ ರೀ ಅವ್ರಿ. ದೇವ್ರ ಗೊತ್ತಿಲ್ಲಪ್ಪ, ಸತ್ಯ ಮಾಡ್ತಾನೆ. ಅಂದ್ರೆ ಕಲ್ಸು ಬರುದೇ ಇಲ್ವ ಹಂಗಾರೆ ಮಾಡೋಕೆ? ನಮ್ಗೆ ಆಗಲ್ಲ, ಗೊತ್ತಾಗಲ್ಲ. ನಮ್ಗೆ ಹಿಂಗ್ ಗೊತ್ತಕ್ ಬರಲ್ತೆ? ಗೊತ್ತಾಗಲ್ಲ. ಒಂದ್ 5 ನಿಮಿಷ ತಲೆಗೆ ಹಿಂಗ್ ಓಸಿ ಇದ್ ಮಾಡ್ಬಿಟ್ಟಾರ ಮಾಡುವ. ಆಗಲ್ಲಪ್ಪ ನಮ್ಗೆ. ಬಾಯ್ಲಿ ನಮ್ ಕಾರ್ಯ ಕೆಲಸ ಮಾಡಿ ಮಾಡಿ ಹೋಗಿ. ಓ ಹಂಗಾರೆ ಇನ್ನೂ ಚೆನ್ನಾಗಿರ್ತಾರೆ, ರಪ್ಪಾಗಿರ್ತದೆ ಬಾಯ್ಲಿ. ಸದ್ರ ಕೊಡ್ತಾನೆ ತಗೋತಿದ್ಯಾ? ಉಗಿದ್ ಕಳ್ಸಿ ನಾನೇ ಹೋಗ್ರಿ ರೀ, ನೀವ್ ಮಾಡ್ತೀರೇನ್ರಿ ಬಾಡಿ ಮಸಾಜು? ಮತ್ ಹೋಗ್. ಏನೋ ಅಣ್ಣ ಗಟ್ಟಿಯಾಗ ಅವ್ರೆ ಬಂದ್ರೆ ನೀನ್ ಬೇರೆ ಇಲ್ಲಿ 60 ರೂಪಾಯಿ ಕೊಡ್ತೀನಿ ನೋಡು. ಅಪ್ಪ ನಮ್ ದುಡ್ಡು ಬೇಡ, ನಮ್ಗೆ ಗೊತ್ತೂ ಆಗಲ್ಲ ಅದು. ನಮ್ ದುಡ್ಡು ಬೇಡ, ನಮ್ಗೆ ಗೊತ್ತೂ ಆಗಲ್ಲ. ಟ್ರೈ ಮಾಡು. ಆಗಲ್ಲ ಅಂತಾನೆ ಟ್ರೈ ಮಾಡೋದು. ಏನ್ ಮಾಡೋದು? ಟ್ರೈ ಮಾಡಿ, ಆಗ್ದೇವ್ರು ಬರ್ತದೆ. ಏನಪ್ಪ ಇದು ಮಾತುಕತೆ ಇದೆ? ಟ್ರೈ ಮಾಡು ಗುರುವೆ, ಬರ್ತದೆ. ಯಾಕೆ ಬರಲ್ತು? ಬಾ ಇಲ್ಲಿಗೆ, ಬಾ ಇಲ್ಲಿಗೆ ಬೇಗ ಬಾ. ನಂಗೆ ಮೈ ಕೈ ನೋವು ಆಯ್ತದ. ಆಮೇಲೆ ನಾನು ತಲೆಕೆಟ ಸರಿ ಇಲ್ಲ. ಆಮೇಲೆ ಈಗಲೇ ಹೇಳಿದೀನಿ, ಬೇಗ ಬಾ. ನೋಡಿ ಹಿಂಗಿರ ಓಕೆನೆ? ಹೆಂಗಿರ್ಬೇಕು? ಏರಿಯಾ ನಮ್ದು ಈಗಲೇ ಹೇಳಿದೀನಿ, ಗೊತ್ತಲ್ಲ ಪಾಪ. ಬಾಡಿ ಮಸಾಜು ನಮ್ದೇ ಏರಿಯಾ. ಯಾಕೆ ಮಾಡಲ್ಲ ಅಂತ? ನಾನ್ ನಡ್ದೋಗ್ಲಾ? ನಡ್ದ್ಬಿಡ್ಲಾ? ಗೊತ್ಬಿಡ್ಲಾ? ಆಗೋಗ್ಲಾ? ಗೊತ್ತಿಲ್ಲ ಸ್ವಾಮಿ, ನೀ ಕಾಲಿ ಬೀಳ್ತೀನಿ. ಗೊತ್ತಿಲ್ಲ ಯಾಕೆ? ನಾನ್ ಚಿಕ್ಕೋನ್, ನನ್ಗೆ ಕಾಲಿಗೆ ಬೀಳದ್ ಬೇಡ. ನನ್ಗೆ ಬಾಡಿ ಮಸಾಜ್ ಬೇಕು, ಬಾಡಿ ಮಸಾಜ್ ಬೇಕಷ್ಟೇ. ಬೇಗ ಬೇಗ ನಿರ್ಧಾರ ಮಾಡಿ. ನಾನ್ ಬಿಡಲ್ಲ. ಆಮೇಲೆ ಈಗಲೇ ಹೇಳಿದೀನಿ. ಹಾ, ಒಬ್ಬನೇ ಕೇಳ್ತಾವನೆ ಬಾಡಿ ಮಸಾಜ್ ಬೇಕು. ಮಾಡ್ತಿದ್ದೇನಣ್ಣ. ಭೂಮಿ ಮೇಲೆ ನಾನೇ ಗೊತ್ತಿಲ್ಲ. ಮಾಡ್ತಿರು ಕಳ್ರಿ ಅಲ್ಲಿ ರೀ ಕೊಡಕಣ್ಣಲ್ ಹತ್ರ 100 ರೂಪಾಯಿಗೆ. ಕೆಲಸನೇ ಗೊತ್ತಿಲ್ಲ. ಕೆಲಸ ಮಾಡೋ ಇವ್ ಬಂದ್ ಮಾಡ್ತಾ ಇದ್ರು. 100 ರೂಪಾಯಿ ಕೊಟ್ರೆ ಮಾಡ್ಕೊಡ್ತಿದ್ರು. 50 ರೂಪಾಯಿ ಗೊತ್ತಲ್ಲ ಇವ್ರೀಗ. ಮಾಡ್ತಾ ಇದ್ದೀನಿ ನಾನು. ಇಲ್ಲ ದೇವ್ರ ಫೈನಲ್ ಎಷ್ಟ್ ಬೇಕಪ್ಪ ಈಗ ನಿಮ್ಗೆ? ನನಗೆ ಗೊತ್ತಿಲ್ಲ. ಫ್ರೀಯಾಗಿ ಮಾಡ್ತೀರಾ? ನಮ್ಗೆ ಗೊತ್ತೇ ಇಲ್ಲ. ಮತ್ತೆ ಇದನ್ನೆಷ್ಟಕ್ ಮಾಡ್ತೀರಿ ಹೇಳಿ? 16 ಹೇಳಿ. ಇಷ್ಟಕ್ ಮಾಡ್ತೀನಿ ಅಂತ ಬನ್ನಿ, ಒಂದ್ ವ್ಯಾಪಾರ ಹೇಳಿ. ನಾವು ಆಯ್ಕೊಂಡು ಕೂಲಿ ಮಾಡಿ ಕೂಲಿ ಮಾಡಿ. ನೀನ್ ಯಾಕೆ ಕರಿತಾವ ಬಾಡಿ ಮಸಾಜ್ ಮಾಡಕ್ಕೆ? ನಾನು ಅದೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಹೊಗೆ ಬಸ್ ಆಗಿದ್ದ ನೀನು? ಅಲ್ಲೇ ಇದ್ದದ್ದು ಕೌಂಟರ್ 300 ರೂಪಾಯಿ ಇಟ್ಕೊಂಡು ದಂಧೆ ತರ ಮಾಡ್ಕೊಬಿಟ್ಟಿದ್ರು ಇವ್ರು. ಈಗ 50 ರೂಪಾಯಿ ಕೊಡ್ತೀನಿ ಅಂದ್ರೆ ಒಪ್ತಾಲೆ. ಈಗ ಇನ್ನೆಷ್ಟು ಕೊಡನೆ? 70. ಸ್ವಾಮಿ ನಮ್ಗೆ ಗೊತ್ತಿಲ್ಲ ಅಂತೀನಿ. 70. ಬೈಲಿ ಆಯ್ತು, ಬೈಲಿ ಅಣ್ಣ. ಹಂಗಾರೆ ಮಾಡುದಿಲ್ಲ ಫೈನಲ್. ಮತ್ ಮಾಡುದಿಲ್ವಣ? ಆಯ್ತು ಬಿಡೋಣ, ಹೋಯ್ತು. ಮಾಡುದಿಲ್ವಣ? ಬೇಡ, ಮಾಡುದಿಲ್ವ ಹಂಗಾರೆ? ಹುಡುಗತನ ಇದು. ದೇವ್ರು ನಮ್ದಿರಲ್ಲ ನೋಡಿ.
ಇಲ್ಲಿ ಕ್ಯಾಮ್ರಾ ಐತೆ, ಇದು ಕುರಿಗಳು ಸಮೀಕೊಳ್ಳುತ್ತೆ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತ ಕಥೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು